ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನ ಮುಂದೆ ಸಾಕ್ಷಿಯಾಗಿದ್ದಾನೆ ಪ್ರದೀಪ್. ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಜಡ್ಜ್ ಮುಂದೆ ಹಾಜರಾಗಿ 183 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರುವಂಥದ್ದು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಪ್ರಮುಖ ಸಾಕ್ಷಿಯಾಗಿ ಪ್ರದೀಪ್ ಬಂದಿರುವಂಥದ್ದು. ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ ಈತ. ದೂರುದಾರ ಚಿನ್ನಯ್ಯ ಪರ ಈತ ಸಾಕ್ಷಿ ಹೇಳಿರುವಂಥದ್ದು. ದೂರುದಾರ ಚಿನ್ನಯ್ಯ ಪರ ಸಾಕ್ಷಿ ಹೇಳಿದ್ದಾನೆ ಈ ಪ್ರದೀಪ್. ಬೆಳ್ತಂಗಡಿ ಕೋರ್ಟ್ನಲ್ಲಿ ಹಾಜರಾಗಿದ್ದ ದೂರುದಾರ ಚಿನ್ನಯ್ಯ ಏನಿದ್ದಾನೆ ಆತನ ಪರವಾಗಿ ಸಾಕ್ಷಿಯನ್ನು ಹೇಳೋಕ್ಕೆ ಬಂದಿದ್ದ. ಈತ ಮೂಲತಃ ಬಂಟ್ವಾಳದ ವ್ಯಕ್ತಿ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಏನು 106 ಶವಗಳನ್ನು ಹೂತು ಹಾಕಲಾಗಿತ್ತು ಎನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಾಕ್ಷಿಯಾಗಿ ನಾನಿದ್ದೇನೆ ಅಂತ ಏನು ಚಿನ್ನಯ್ಯ ಹೇಳ್ಕೊಂಡು ಬಂದಿದ್ದ, ತೋರಿಸ್ತೀನಿ ಅಂತ. ಆದರೆ ಆತ ತೋರಿಸಿದಾಗ SIT ತಂಡಕ್ಕೆ ಯಾವುದೇ ರೀತಿಯಾದಂತಹ ಆಧಾರಗಳು ಸಿಕ್ಕಿರಲಿಲ್ಲ ಒಂದು ಸ್ಥಳದಲ್ಲಿ ಬಿಟ್ಟರೆ. ಹಾಗಾಗಿ ಆತನ ಮೇಲೆ ಅನುಮಾನ ಇತ್ತು, ಈತಾನೇ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಆತನನ್ನು SIT ತನ್ನ ಕಸ್ಟಡಿಗೆ ತಗೊಂಡು ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿತ್ತು. ಈ ಹಿಂದೆ ವಿಚಾರಣೆಯನ್ನು ನಡೆಸಿ ಕೋರ್ಟ್ಗೆ ಹಾಜರುಪಡಿಸಿತ್ತು. ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೂ ಕೂಡ ಒಂದಲ್ಲ ಒಂದು ರೀತಿಯ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾನೆ ಇತ್ತು. ಈ ಒಂದು ವಿಚಾರದಲ್ಲಿ ಸರ್ಕಾರ ಕೂಡ ಕಣಕ್ಕಿಳಿದಿತ್ತು. ಬಿಜೆಪಿ ಕೂಡ ಧರ್ಮಸ್ಥಳ ಚಲೋ ಎನ್ನುವಂತಹ ಒಂದು ಯಾತ್ರೆಯನ್ನು ಮಾಡಿತ್ತು ಈ ಒಂದು ವಿಚಾರದಲ್ಲಿ. ಆದರೆ ಈಗ ಈ ಒಂದು ಮುಖ್ಯವಾದಂತಹ ವ್ಯಕ್ತಿ ಏನಿದ್ದಾನೆ ಚಿನ್ನಯ್ಯ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಪರವಾಗಿ ಈಗ ಒಬ್ಬ ವ್ಯಕ್ತಿ ಬಂದು ಸಾಕ್ಷಿಯನ್ನು ಹೇಳಿರುವಂಥದ್ದು. ಅದು ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರುವಂಥದ್ದು ಚಿನ್ನಯ್ಯನ ಪರವಾಗಿ. ಯಾಕಂದ್ರೆ ಚಿನ್ನಯ್ಯ ಏನೇ ಹೇಳ್ತಾ ಇದ್ದ ಪ್ರತಿ ಬಾರಿ ಕೂಡ ಗೊಂದಲಕ್ಕೀಡಾಗ್ತಾ ಇದ್ದ, ಒಂದೊಂದು ಬಾರಿ ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಈಗ ಚಿನ್ನಯ್ಯನ ಪರವಾಗಿಯೇ ಒಬ್ಬ ವ್ಯಕ್ತಿ ಬಂದು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿರುವಂಥದ್ದು. ಪ್ರದೀಪ್ ಎನ್ನುವಂತಹ ವ್ಯಕ್ತಿ ಬಂಟ್ವಾಳ ಮೂಲದ ವ್ಯಕ್ತಿ ಈತ. ಪ್ರದೀಪ್ ಎನ್ನುವಾತ ಚಿನ್ನಯ್ಯನ ಪರನೇ ಬಂದು ಸಾಕ್ಷಿ ಹೇಳಿಬರುತ್ತದೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಂದು ಚಿನ್ನಯ್ಯನ ಪರ 183 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಆತನ ಪರವಾಗಿ ಹೇಳಿದಾನಂತೆ. ಏನು ವಿಚಾರಗಳನ್ನು ಹೇಳಿದ್ದಾನೆ, ಯಾವುದರ ಬಗ್ಗೆ, ಇದರಲ್ಲಿ ಏನು ಒಂದು ಸತ್ಯಾಂಶ ಇದೆ ಅನ್ನೋದು ಇನ್ನೂ ತಿಳಿದು ಬರಬೇಕಾದ ಜಡ್ಜ್ ಮುಂದೆ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾನೆ ಅಂತ. ಹೀಗಾಗಿ ಚಿನ್ನಯ್ಯನ ಪರ ಒಬ್ಬ ವ್ಯಕ್ತಿ ಬಂದು ಸಾಕ್ಷಿ ಹೇಳಿರುವಂಥದ್ದು. ಇಷ್ಟು ದಿನ ಚಿನ್ನಯ್ಯನ ಜೊತೆ ಇದ್ದವರೇ ತಿರುಗು ಬಿದ್ದಿದ್ರು, ಆತನ ವಿರುದ್ಧವಾಗಿ ಮಾತನಾಡಿದ್ರು. ಯಾರು ಮೊದಲನೇದಾಗಿ ಈ ಒಂದು ವಿಚಾರದಲ್ಲಿ ಷಡ್ಯಂತ್ರ ನಡೆದಿತ್ತು, ಇದೊಂದು ನಿಯೋಜಿತ ಪಿತೂರಿ ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಇದ್ದ, ಚಿನ್ನಯ್ಯನ ಜೊತೆ ಹಲವಾರು ಜನ ಸೇರಿಕೊಂಡಿದ್ರು ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ಆದರೆ ಕ್ರಮೇಣವಾಗಿ ಈ ವಿಚಾರದಲ್ಲಿ ಏನೋ ಇದು ಸತ್ಯಾಂಶ ಹೊರಗೆ ಬರ್ತಾ ಹೋಯಿತು, ಹೇಳಿರುವಂತಹ ಹೇಳಿಕೆಗಳೆಲ್ಲ ಸುಳ್ಳಾಗ್ತಾ ಹೋಯಿತು. ಆಗ ಒಬ್ಬೊಬ್ಬರಾಗಿ ಜಾರ್ಕೊಳ್ಳೋಕೆ ಶುರು ಮಾಡಿದ್ರು. ಚಿನ್ನಯ್ಯ ಒಂಟಿ ಹಾಕಿದ್ದ, ಆತನ ಕಸ್ಟಡಿ ಕೂಡ ತೆಗೆದುಕೊಂಡಿದ್ದು. ಈಗ ಚಿನ್ನಯ್ಯನ ಪರ ಬಂದು 183 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.